ನಮಸ್ಕಾರ ಸ್ನೇಹಿತರೆ. ಒಂದ್ ಸಣ್ಣ ಕತೆ. ಒಂದ್ಸರಿ ಒಬ್ರು ಝೆನ್ ಮಾಸ್ಟರ್ನ ನೋಡ್ಬೇಕು ಅಂತ ಅವ್ರ ಆಶ್ರಮಕ್ಕೆ ಹೋದ್ರು. ಸರಿ, ಝೆನ್ ಮಾಸ್ಟರ್ ಪಾಪ ಏನೋ ಬ್ಯುಸಿ ಆಗಿದ್ರು. ಆದ್ರಿಂದ ಇವ್ರನ್ನ ಎಷ್ಟೊತ್ತಾದ್ರೂ ನೋಡೋಕ್ಕಾಗ್ಲಿಲ್ಲ. ಸುಮಾರು ಹೊತ್ತು ಕಾದ ನಂತರ ಅವ್ರಿಗೆ ಅವಕಾಶ ಸಿಕ್ತು. ಅಷ್ಟರಲ್ಲಿ ಕಾಯ್ತಾ ಇದ್ರಲ್ಲ ಆ ಗೆಸ್ಟ್, ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬೇರೆ ಬಂದ್ಬಿಟ್ಟಿತ್ತು. ಏನ್ ಇಷ್ಟೊತ್ತು ಕಾಯಿಸ್ಬಿಟ್ರಲ್ಲ ಅಂತ, ಇರಿಟೇಷನ್ ಬೇರೆ. ಸರಿ, ಝೆನ್ ಮಾಸ್ಟರ್ ಕರೀತಾ ಇದ್ದಂಗೆ ಅವರ ಗುಡಿಸ್ಲೊಳಗಡೆ ಹೋಗ್ಬೇಕು. ಹೋಗಕ್ ಮೊದಲು ಶೂ ತೆಗಿಬೇಕಲ್ಲ, ಶೂ ತೆಗೆದು ರಫ್ ಅಂತ ನೆಲ ಕೊಡಿದ್ರು. ಕೋಪ ಬಾಗ್ಲನ್ ಜೋರಾಗಿ ತಳ್ಳಿ ಢಬ್ ಅಂತ ತಳ್ಳಿದ್ರು, ಶಬ್ದ ಮಾಡಂಗೆ ಮಾಡ್ಕೊಂಡು ಝೆನ್ ಮಾಸ್ಟರ್ ಹತ್ರ ಹೋದ್ರು. ಇದನ್ನ ಝೆನ್ ಮಾಸ್ಟರ್ ಗಮನಿಸ್ತಾ ಇದ್ರು, ಸ್ಮೈಲ್ ಮಾಡ್ತಾ ಇದ್ರು. ಸರಿ, ಇವ್ರು ಹೋದ ತಕ್ಷಣ ಝೆನ್ ಮಾಸ್ಟರ್ ಕೇಳಿದ್ರು, ಏನ್ ಸಮಾಚಾರ? ಇವರು ಏನೋ ಹೇಳಕ್ ಹೋದ್ರು ಗೆಸ್ಟ್. ತಕ್ಷಣ ಝೆನ್ ಮಾಸ್ಟರ್ ಹೇಳಿದ್ರು, ಒಂದ್ ನಿಮಿಷ ಇರೋ, ಏನಾರು ಹೇಳಕ್ ಮೊದ್ಲು ಫಸ್ಟ್ ಹೋಗಿ ಆ ಡೋರು ನೀನ್ ತಳ್ಳಿದ್ಯಲ್ಲ, ಆ ಡೋರು ಮತ್ತೆ ಶೂ ಎರಡಕ್ಕೂ ಸಾರಿ ಅಂತ ಹೇಳ್ಬಿಟ್ಟು ಬರೋ ಹೋಗು. ಇವ್ರಂದ್ರು, ಏನ್ ಮಾತಾಡ್ತಾ ಇದೀರಾ ಗುರುಗಳೇ, ಯಾರಾದ್ರೂ ಶೂಗೆ ಡೋರ್ಗೆ ಎಲ್ಲ ಸಾರಿ ಹೇಳ್ತಾರ? ಝೆನ್ ಮಾಸ್ಟರ್ ಹೇಳಿ, ಇಲ್ಲಪ್ಪ, ನೀನ್ ತಪ್ಪು ತಿಳ್ಕೊಂಡಿದೀಯಾ. ನೀನು ಕೋಪ ಮಾಡ್ಕೋತಾ ಇದೀಯಾ ಅಂತ ಅಂದಮೇಲೆ ಆ ವಸ್ತುಗೂ ನಿನಗೂ ಏನೋ ಸಂಬಂಧ ಇದೆ. ನೀನ್ ಯಾವಾಗ ಕೋಪ ಮಾಡ್ಕೊಳಕ್ಕೆ ಆ ವಸ್ತು ಅರ್ಹ ಅನ್ಕೋತೀಯ, ಅವಾಗ ಪ್ರೀತಿ ಮಾಡಕ್ಕೂ ಅದು ಅರ್ಹ ಆಗಿರ್ಬೇಕಲ್ವಾ? ಆದ್ರಿಂದ ಕೋಪ ಮಾಡ್ಕೊಳ್ಳೋದು ಒಂದೇ ಅಲ್ಲ, ನೀನು ಯಾವ್ಯಾರ ಮೇಲೆ ಯಾವ್ಯಾವ ವಸ್ತುಗಳ ಮೇಲೆ ಕೋಪ ಮಾಡ್ಕೊಂಡಿದೀಯೋ ಅವುಗಳಿಗೆ ಸಾರಿ ಅಂತಲೂ ಹೇಳ್ಬೇಕು. ಅವಾಗ್ಲೇ ಸಂಬಂಧ ಗಟ್ಟಿ ಆಗೋದು. ಸಂಬಂಧ ಜನಗಳ ಜೊತೆನೋ ವಸ್ತುಗಳ ಜೊತೆನೋ ಇರೋದು ಮನಸ್ಸಿನಿಂದ. ಅದರಿಂದ ಫಸ್ಟ್ ಹೋಗಿ ಸಾರಿ ಹೇಳ್ಬಿಡ್ಪ. ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆಯಲ್ಲ ಕತೆ ಇದು. ಅಂದ್ರೆ ಇದು ವಸ್ತುಗಳನ್ನು ಬಿಟ್ಟು ಹಾಕಿ, ನಾವು ನಮ್ಮ ಆಪ್ತರು, ನಮ್ಮ ಸುತ್ತ ಇರೋರ ಮೇಲೆ ನಮಗೆ ಗೊತ್ತಿಲ್ದಂಗೆ ಎಷ್ಟೊಂದ್ಸರಿ ಕೋಪ ಮಾಡ್ಕೊಂಡಿರ್ತೀವಲ್ಲ, ಅದಾದ್ಮೇಲೆ ಅವ್ರಿಗೊಂದು ಸಾರಿ ಅಂತ ಹೇಳೇ ಇರಲ್ಲ ನಾವು. ಪ್ರೀತಿ ತೋರ್ಸೋದೇ ಇಲ್ಲ. ಇಲ್ಲಿ ಝೆನ್ ಮಾಸ್ಟರ್ ಹೇಳಿದ್ದೇನು ಅಂತಂದ್ರೆ, ಯಾರು ನಿಮ್ಮ ಕೋಪಕ್ಕೆ ಅರ್ಹರಾಗಿರ್ತಾರೋ ಅವರು ಖಂಡಿತ ನಿಮ್ಮ ಪ್ರೀತಿಗೂ ಅರ್ಹರಾಗಿರ್ತಾರೆ. ಆದ್ರಿಂದ ಯಾರ ಮೇಲೆ ಕೋಪ ಮಾಡ್ಕೊಂಡಿರ್ತೀವೋ, ಯಾರ ಮೇಲೆ ಜಗಳ ಮಾಡಿರ್ತೀವೋ ಅವ್ರಿಗೆ ನಾವು ಹೋಗಿ ಒಂದ್ಸರಿ ಸಾರಿ ಅಂತ ಪ್ರೀತಿಯಿಂದ ಹೇಳ್ಬಿಟ್ರೆ ಮನಸ್ಸು ಹಗುರ ಆಗತ್ತೆ, ಸಂಬಂಧಗಳು ಯಾವಾಗ್ಲೂ ಗಟ್ಟಿ ಆಗತ್ತೆ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.